ಹರಿಪ್ರಸಾದ್, ಇದು ಒಂದು ರೀತಿ ರಿಯಲಿಸ್ಟಿಕ್ ಆದಂಥ ಚುನಾವಣೆ ಇತ್ತೀಚಿನ ರೀಸೆಂಟ್ ಪಾಸ್ಟಲ್ಲಿ ನಡೆದಿದ್ದು. ಯಾಕೆ ಅಂತಂದರೆ ಯಾವುದೇ ಒಂದು ಭ್ರಾಮಕವಾದಂತಹ ಅಲೆಗಳಿಲ್ಲದೆ ಇರುವಂಥದ್ದು, ಅಲೆಗಳ ಮೇಲೆ ಸವಾರಿ ಮಾಡಿಕೊಂಡು ಚುನಾವಣೆಗಳನ್ನು ನೆರೆಟಿವನ್ನು ಕಟ್ಟುವಂಥ ಒಂದು ನಡೀತಾ ಇತ್ತು. ಒಂದು ಹಂತದಲ್ಲಿ ಅಂದರೆ 2004ನ ನಂತರ ಒಂದು ಪ್ರಕರಣ ಒಂದು ಇದು ನಡೀತು, ಅದರಲ್ಲೂ ಪರ್ಟಿಕ್ಯುಲರ್ಲಿ ಕರ್ನಾಟಕದಲ್ಲಿ. ಅದು ಸ್ವಲ್ಪ ಆತಂಕಕಾರಿಯಾದಂತಹ ಒಂದು ಬೆಳವಣಿಗೆ. ಏನಂದರೆ ಈ ಮನಿ ಓರಿಯೆಂಟೆಡ್ ಪಾಲಿಟಿಕ್ಸ್ ಅಂತ ಬಂತು. ಅದಕ್ಕೆ ಮುಂಚೆ ಈ ಚುನಾವಣಾ ಕಣದಲ್ಲಿ ಇಷ್ಟು ಹಣದ ಚೆಲ್ಲಾಟ ಇರ್ತಾ ಇರಲಿಲ್ಲ. ಅದು ಗಣಿದಣಿಗಳಿರ್ಬೋದು, ಬಳ್ಳಾರಿಯ ರಿಪಬ್ಲಿಕ್ನ ಪ್ರಭಾವ ಇರ್ಬೋದು, ಅಥವಾ ಅಶೋಕ್ ಕೇಣಿ ಅಂಥ ವ್ಯಕ್ತಿಗಳು ಕೂಡ ಇದು ಚುನಾವಣಾ ಕಣದಲ್ಲಿ ಕಾಣಿಸ್ಕೊಳ್ಳುವಂಥ ಒಂದು ಬೆಳವಣಿಗೆ ಇರಬಹುದು. ಅದೇನಾಗೋಯಿತು, ಒಂದು ಸೀಟ್ಗಿಷ್ಟು, ಒಂದು ಅಸೆಂಬ್ಲಿಗೆ 20 ಕೋಟಿ, 10 ಕೋಟಿ, 15 ಕೋಟಿ ಅನ್ನೋ ಥರ ಶುರುವಾಯಿತು. ಈ ಸರ್ತಿ ರಿಸಲ್ಟ್ ಒಂದು ಕಾರಣಕ್ಕಾಗಿ ಖುಷಿ ಪಡಬೇಕು ಕರ್ನಾಟಕದಲ್ಲಿ. ಏನಕ್ಕೆ ಶಿವಶಂಕರ್ ಅವರೇ, ಅನೇಕರು ಬರೀ ದುಡ್ಡಿನ ಬ್ಯಾಗ್ಗಳನ್ನು ಹಿಡ್ಕೊಂಡು ಚುನಾವಣೆಗಳನ್ನು ನಡೆಸಿದ್ದಾರೆ. ಅಂಥವ್ರು ಅನೇಕರು ಈ ಬಾರಿ ಸೋತಿರುವಂಥದ್ದು ಕೂಡ ಇದೆ. ಇದು ಬಹುಶಃ ಕರ್ನಾಟಕದ ರಾಜಕೀಯವನ್ನು ಉಳಿಸುವಂಥ ನಿಟ್ಟಿನಲ್ಲಿ ಇಂತಹ ರಿಸಲ್ಟ್ಗಳು ಕೆಲವೊಮ್ಮೆ ಬೇಕಾಗುತ್ತೆ. ಭಾಳ ಇದು ಸ್ವಲ್ಪ ಜನಗಳಿಗೂ ಅರ್ಥ ಆಗಲಿ, ಇದು ಈ ಟ್ರೆಂಡ್ ಮುಂದುವರಿಲಿ ಅನ್ನೋ ಕಳಕಳಿ ನನಗೂ ಇದೆ. ಏನಂದ್ರೆ ಒಂದು ಹಂತ ಬರ್ತಾ ಇತ್ತು, ಏನಂತಂದರೆ ಏನೇನೋ ವಿಷಯಗಳನ್ನು ಮಾತಾಡ್ತಾ ಇದ್ವಿ. ಏನು ಸರ್ ಮಹೇಶ್ ಅವರೇ, ಏನು ಸರ್ ನಿಕೇತ್ ಅವರೇ, ಹೇಗಿದೆ ಇದು ಚುನಾವಣೆ ಅಂತ ಬಂದಾಗ, ಮತದಾನದ ಹತ್ರ ಬಂದಾಗ, ಸರ್ ಯಾರು ಎಷ್ಟು ದುಡ್ಡು ಖರ್ಚು ಮಾಡ್ತಾರೋ ಅವರಿಗೆ ಅನ್ನೋ ಥರದ್ದು ಒಂದಿತ್ತು. ಇದೆಲ್ಲ ಇಂಪಾರ್ಟೆಂಟ್ ಅಲ್ಲ. ನೀವು ಎಷ್ಟು ಅಭಿವೃದ್ಧಿ ಮಾಡಿದ್ದೀರಾ, ನೀವೇನು ಪ್ರಾಮಿಸ್ ಮಾಡ್ತಾ ಇದ್ದೀರಾ, ಏನು ಭರವಸೆ ಕೊಡ್ತಾ ಇದ್ದೀರಾ ಅಲ್ಲ, ಯಾರು ಎಷ್ಟು ದುಡ್ಡು ಕೊಡ್ತಾರೆ. ಒಂದು ಓಟಿಗೆ 10,000 ರೂಪಾಯಿವರೆಗೂ ಹೋಗಿತ್ತು. ಜನ ಕೂಡ ಇದನ್ನು ಅರ್ಥ ಮಾಡ್ಕೋಬೇಕು. ನೀವು ದುಡ್ಡು ತೊಗೊಂಡು ಓಟ್ ಹಾಕಿದ್ರೆ ನಾಚಿಕೆಗೇಡಿ, ಆಮೇಲೆ ಅಂತಂದ್ರೆ ನೀವು ದೇಶದ್ರೋಹಿಗಳಾಗ್ತೀರಾ ಅನ್ನೋದನ್ನು ಓಟ್ ಹಾಕುವಂಥ ಮತದಾರರಿದ್ದಾರಲ್ಲ ಅವರು ತಿಳ್ಕೊಳ್ಬೇಕು. ಇಲ್ಲದೆ ಹೋದರೆ ನಿಮ್ಮ ದೇಶ ನೀವೇ ಹಾಳು ಮಾಡಿ. ಈ ಸರ್ತಿ ಜನ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಕೆಲವ್ರ ಹತ್ರ ಬಹಳಷ್ಟು ದುಡ್ಡು ಖರ್ಚು ಮಾಡಿದಂಥವ್ರನ್ನ ಸೋಲಿಸಿದ್ದಾರೆ. ತಮಾಷೆ ಏನು ಗೊತ್ತಾ, ಒಂದು ಭಾಳ ಕೆಟ್ಟದಾದಂಥ ಒಂದು ಪ್ರಕರಣ ನಡೀತು. ನೀವು ನೋಡಿರ್ತೀರ, ಆಂಧ್ರ ಪ್ರದೇಶದಲ್ಲಿ ಒಂದು ಪ್ರತಿಭಟನೆ ನಡೀತು. ಜನ ಬೀದಿಗಿಳಿದು ಪ್ರತಿಭಟನೆ ಮಾಡಿದ್ರು. ಏನು ಮಾಡಿದ್ರು ಅಂದರೆ, ಈ ನಮ್ಗೆ ಯಾರು ಅಂದರೆ ಕ್ಯಾಂಡಿಡೇಟ್ಸ್ ದುಡ್ಡು ಕೊಡ್ತಾ ಇಲ್ಲ, ನಾವು ಓಟ್ ಹಾಕಲ್ಲ ಅಂತ. ಇಂಥ ನಾಚಿಕೆ ಗೇಡಿ ಪ್ರವೃತ್ತಿಯನ್ನು ಜನ ಬಿಡಬೇಕು. ಶಿವಶಂಕರ್ ಸರ್, ಒಂದು ಅಲ್ಲ, ರಾಜಕಾರಣಿಗಳು ಜನರ ಸಮಸ್ಯೆ ಅಲ್ಲ, ಜನಗಳ ಸಮಸ್ಯೆನೇ ಫಸ್ಟ್. ಅಲ್ಲ, ಅವರನ್ನ ಆ ರೀತಿಯಾಗಿ ಇಟ್ಟಿದಾರಲ್ಲ ನಮ್ಮ ರಾಜಕಾರಣಿಗಳು. ಏನ್ ಮಾಡಿದಾರೆ ಅಂದ್ರೆ, ಕೊಟ್ಟು ದುಡ್ಡು ಕೊಡದೇ ಇದ್ರೆ ಜಾಗೃತಿ ಮೂಡಿಸ್ಬೇಕು. ಆದ್ರೆ ಅದನ್ನ ಇವ್ರು ಬಯಸ್ತಾರ, ಜನರಲ್ಲಿ ಆ ಜಾಗೃತಿ ಮೂಡಿಸೋದನ್ನ ಇವ್ರು ಯಾರನ್ನ ಬಯಸ್ತಾರ ಅಂತ ಹೇಳಿ. ನ್ಯಾಷನಲಿಸ್ಟ್ ಪಾರ್ಟಿಲಿ ಒಟ್ಟು 1186 ಕಂಟೆಸ್ಟ್ ಮಾಡಿದ್ದಾರೆ, ಇಡೀ ಆಲ್ ನ್ಯಾಷನಲ್ ಪಾರ್ಟೀಸ್ ಎಲ್ಲ ಸೇರಿ. ಅದರಲ್ಲಿ 986 ಜನ ಕರೋರ್ಪತಿಗಳು. ಅದೇ ಹೇಳ್ತಾ ಇದ್ದೀನಲ್ಲ. ಇದು ಏನಂತಂದರೆ, ಈಗ ಭ್ರಷ್ಟರಿಗೆ ಒಂದು ಕಾಲದಲ್ಲಿ ಸಮಾಜದ ಭಯ ಇತ್ತು. ನಾವು ಭ್ರಷ್ಟಾಚಾರ ಮಾಡಿ ಸಿಕ್ಕಾಕೊಂಡ್ಬಿಟ್ರೆ ಸಮಾಜದಲ್ಲಿ ನಮ್ಮ ಮಾನ ಮರ್ಯಾದೆ ಹೋಗುತ್ತಂತೆ. ಯಾವಾಗ ನೀವು ಸಮಾಜದ ಜನ ನೀವು ಅವ್ರ ಹತ್ರ ದುಡ್ಡು ತೊಗೊಂಡ್ಬಿಡ್ತೀರೋ ಆ ಭಯ ಹೋಗಿದೆ. ಇವತ್ತಿನ ದೇಶದ ದೊಡ್ಡ ಆತಂಕ, ದೇಶದ ಗಂಡಾಂತರ ಏನಂದರೆ ಭ್ರಷ್ಟರಿಗೆ ಸಮಾಜದ ಭಯ ಹೋಗಿರೋದು. ಆದರೆ ಈ ಎಲೆಕ್ಷನ್ನಿಂದ ಸ್ವಲ್ಪ ಮಟ್ಟಿಗೆ ಏನಾದರೂ ಪರಿವರ್ತನೆ ಆಗಬಹುದಾ ಅನ್ನುವಂಥ ಗ್ಲಿಮ್ಮರ್ ಆಫ್ ಹೋಪ್ ನನಗೆ ಬಂದಿದೆ. ಯಾಕೆ ಗೊತ್ತಾ, ಇದು ಅಲೆ ಅಂದರೆ ಹಣದಷ್ಟು ಉನ್ಮಾದ ದೊಡ್ಡದಿದ್ದು ಧರ್ಮ. ಅಂದರೆ ಧರ್ಮ ಅನ್ನೋದಕ್ಕಿಂತ ಧರ್ಮ ಭಾಳ ಒಳ್ಳೆ ಪದ. ಮತಾಂಧತೆ ಅನ್ನುವಂಥ ಅಥವಾ ಕೋಮು, ಅದು ಕಾಂಗ್ರೆಸ್ಸು ಕೂಡ ಹೊರತಲ್ಲ. ಯಾಕೆ ಅಂತಂದರೆ ಕಾಂಗ್ರೆಸ್ನವರು ಒಂದು ಕಮ್ಯುನಿಟಿಗಿರುವಂಥ ಆತಂಕವನ್ನು ಅವರು ಏನಂತಂದರೆ ತಮ್ಮ ಓಟ್ಗೋಸ್ಕರ ಬಳಸ್ಕೊಂಡಿದ್ದು ನಿಜ. ಅದನ್ನು ಅವ್ರು ಒಪ್ಪಲೇಬೇಕು, ಆತ್ಮಸಾಕ್ಷಿ ಇದ್ದರೆ ಅವರಿಗೆ. ಯಾಕೆಂದರೆ ಒಂದು ಕಮ್ಯುನಿಟಿ ಇದೆ. ಅದಕ್ಕೆ ಅಸದುದ್ದೀನ್ ಓವೈಸಿಯವರು ಒಂದು ಮಾತು ಹೇಳಿದರು ನೋಡಿ, ಅಡಾಲ್ಫ್ ಹಿಟ್ಲರ್ ಕಾಲದಲ್ಲಿ ಜ್ಯೂಸ್ಗೆ ಏನು ಆತಂಕ ಇತ್ತೋ ಅದು ಮುಸ್ಲಿಮರಿಗೆ ಇಂಡಿಯಾದಲ್ಲಿ ಇದೆ. ಅದು ನಿಜ. ಅದು ಆ ಆತಂಕವನ್ನು ನೀವು ಬಳಸ್ಕೊಂಡ್ರ, ಆ ಆತಂಕವನ್ನು ಹೋಗಲಾಡಿಸೋದಕ್ಕೆ ಕನ್ಸ್ಟ್ರಕ್ಟಿವ್ ಆಗಿ ಕೆಲಸ ಮಾಡಿದ್ರ ಅನ್ನೋದನ್ನು ನಾನು ಕಾಂಗ್ರೆಸ್ಗೆ ಕೇಳುವಂಥ ಪ್ರಶ್ನೆ. ಆದರೆ ಚುನಾವಣಾ ಭ್ರಷ್ಟಾಚಾರದ ಬಗ್ಗೆ ಶಿವಶಂಕರ್ ಸರ್ ಮಾತನಾಡ್ತಿದ್ರು. ಅವ್ರು ಹೇಳ್ತಾ ಇದ್ರು, ಆಂಧ್ರ ಪ್ರದೇಶದಲ್ಲಿ ಒಂದಷ್ಟು ಜನ ಮತದಾರರು ನಮ್ಗೆ ಯಾವ ಪಾರ್ಟಿಯವರು ಕಾಸು ಕೊಡ್ತಿಲ್ಲ, ಚುನಾವಣೆಯನ್ನು ಬಹಿಷ್ಕರಿಸ್ತೀವಿ ಅಂತ. ಆದರೆ ಇದು ಭಾಳ ದೂರದ ಮಾತು ಸರ್. ಮೊನ್ನೆ ಶಿಕ್ಷಕರ ಕ್ಷೇತ್ರದ ಚುನಾವಣೆ ನಡೆದಿದೆ, ಪದವೀಧರರ ಕ್ಷೇತ್ರ ಚುನಾವಣೆ ನಡೆದಿದೆ. ಅಲ್ಲಿ ಓಟ್ ಹಾಕೋರೆಲ್ಲ ಯಾರು ಅಂದರೆ ಮೇಷ್ಟ್ರುಗಳು, ಟೀಚರ್ಸು. ಯಾರು ಈ ಸಮಾಜವನ್ನು ಕಟ್ಟಕ್ಕೆ ಹೊರಟಿದ್ದಾರೆ, ಯಾರು ಮಕ್ಕಳಿಗೆ ಈ ದೇಶ ನಮ್ಮದು ಕಂಡ್ರಯ್ಯ, ಪ್ರಜಾಪ್ರಭುತ್ವ ನಮ್ಮದು ಕಂಡ್ರಯ್ಯ, ನಿಮ್ಮ ಮತದ ಮೌಲ್ಯ ಇದು ಕಂಡ್ರಯ್ಯ, ಯಾವ ಟೀಚರ್ಸ್ ಪಾಠ ಮಾಡಬೇಕು, ಅವರುಗಳು ಎಲೆಕ್ಷನ್ ಬೂತಿನ ಹೊರಗಡೆ ನಿಂತ್ಕೊಂಡು
ನಮಗೆ ಬರೋದೇನು ಬಂದು ನಮಗೆ ಬರಬೇಕಿರೋದು ಬಂದಿಲ್ಲ, ನಮಗೆ ತಲುಪಬೇಕಿರೋದು ತಲುಪಿಲ್ಲ ಅಂತ ಹೇಳಿ ಕ್ಯಾಂಡಿಡೇಟ್ಗಳ ಬಟ್ಟೆ ಹರಿದಿದ್ದನ್ನು ಕೂಡ ನಾವು ನೋಡಿದ್ದೀವಿ ಸರ್. ಇವತ್ತು ಮೇಷ್ಟ್ರುಗಳೇ ಹಿಂಗಾಗೋದ್ರೆ ಶಿವಶಂಕರ್ಜಿ, ಮೇಷ್ಟ್ರುಗಳ ಪಾಡ್ ಹಿಂಗಾಗೋದ್ರೆ ಪಾಪ ಯಾರೋ ಸ್ಲಮ್ ಅಲ್ಲಿರೋ ಸೊಲ್ಯೂಷನ್ ಅಂತ ಹಳ್ಳಿಲಿರೋ ನೋಡ್ಬೇಕಾಗುತ್ತೆ. ನನಗನ್ಸುತ್ತೆ ಮೊದಲು ಈ ಶಿಕ್ಷಕರ ಚುನಾವಣೆ ನಿಲ್ಲಿಸ್ಬೇಕು. ಬಹುಶಃ ಅಲ್ಲ ನೆಗಡಿ ಬಂತು ಅಂತ ಮೂಗು ಕುಯ್ಯೋದಲ್ಲ ನೀವು, ಹಂಗಲ್ಲ ಸರ್. ಅಲ್ಲ ಕಿಟ್ ಹಂಚಿದವ್ರೆ ನಿಮ್ಮವರೆಲ್ಲ ಸಮ್ಮೆ ಇವ್ರು ಸಿಕ್ಕಿದ್ದು ರೈಡ್ ಮಾಡಿದ್ರು ನಿಮ್ಮ ಆತ್ಮಸಾಕ್ಷಿ ಬಿಟ್ಟು ಮಾತಾಡ್ಬೇಡಿ. ಕಿಟ್ ಹಚ್ಚಿದವ್ರು ಯಾರು? ಬೆಂಗಳೂರು ಗ್ರಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ ರಾಮಯ್ಯ ಈಗ ರಾಮೋಜಿ ಗೌಡ ನಮ್ಮಲ್ಲಿ ಹೆಂಗಿದೆ ಅಂದ್ರೆ ಗಾದೆ ನೀವು ಕಳ್ಳ ನಾನೇನಿಲ್ಲ, ಅವ್ರು ಹೇಳಿದ್ ಕರೆಕ್ಟ್. ನಿಖಿತ್ ಹೇಳಿದ್ರು ಅಕ್ಷರಶಃ ಸತ್ಯ. ನಾನು ನಿಖಿತ್ ಹೇಳಿರೋದು ಅಲ್ಗಳಿ ಅಂದಿಲ್ಲ ನಾನು. ನಿಮ್ಮವ್ರು ಏನೇನು ಹಂಚಿದ್ದಾರೆ ಅಂತ ನಾನು ಹೇಳ್ಬಿಡ್ಲಾ? ಇಲ್ಲಿ ಕೇಳಿ, ನಿಮ್ಮವ್ರು ಏನೇನು ಹಂಚಿದ್ದಾರೆ ನಾನು ಹೇಳ್ಬಿಡ್ಲಾ? ನಾನು ಇದನ್ನ ಯಾವುದೇ ಪಕ್ಷ ಮಾತಾಡ್ತಾ ಇಲ್ಲ, ಕಟ್ಟು ಸತ್ಯ ಹೇಳ್ತಾ ಇದ್ದೀನಿ. ಮಾತಾಡ್ತಾ ಇದ್ದೀನಿ. ನಾನು ನಿಮ್ ಜೊತೆ ಎಂಡಾಸ್ ಮಾಡ್ತಿರೋದು, ನಾನು ಹೇಳ್ತಿರೋದು. ಇವತ್ತು ಪರಿಸ್ಥಿತಿ ಯಾಕಿಂಗ್ ನಿರ್ಮಾಣ ಆಗಿದೆ ಅಂತಂದ್ರೆ, ಒಂದು ಏನಂದ್ರೆ ಯಾಕಿಂಗ್ ನಿರ್ಮಾಣ ಆಗಿದೆ ಅಂತ ಡೆವಿಲ್ ಥಾಟ್ ಎ ಸ್ಕಲ್ಪ್ಚರ್ ಅಂತ ಒಂದು ಮಾತಿದೆ. ಡೆವಿಲ್ ಥಾಟ್ ಎ ಸ್ಕಲ್ಪ್ಚರ್ ಅಂತ ಅಂದ್ರೆ ನಮ್ಮ ಬಾಯಿಂದ ನಾವು ಹೇಳಬೇಕಾದಾಗ ಸ್ವತಃ ನಾನು ಹೇಳೋದು ಅದು ನಿಖಿತ್ ಮಾತು ಬಗ್ಗೆ ಎಲ್ಲ ಹೇಳ್ತಿರೋದು. ನಮ್ಮ ಪಕ್ಷದವ್ರು ಹಂಚ್ಕೊಂಡಿದ್ವಿ, ನಾವೆಲ್ಲ ಎಣ್ಣೆ ಬಾಟ್ಲು ಕೊಟ್ವಿ ಅಂತ ಹೇಳ್ರಿ ನೀವು. ರಾಮಾಯಣ ಪುಸ್ತಕ ಕೊಟ್ರ? ಬಿಜೆಪಿಯವರೇನು ರಾಮಾಯಣದ ಪುಸ್ತಕ ಕೊಟ್ರ? ಬಿಜೆಪಿಯವರು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.